ಹರೇ ರಾಮ ನಮಸ್ಕಾರ ಇದ್ದು ಬನ್ನಿ. ಒಂದು ರಜೆ ತೋಟಕ್ಕೆ ಹೋಗಿ ಒಂದೆರಡು ಹಣ್ಣು ಕೊಯ್ಕೊಂಡು ಹೋಗದ. ಒಟ್ಟಿನ ರಜೆ ಬಡಾಗಿದೆ, ಬನ್ನಿ. ಇಷ್ಟು ಹಣ್ಣಾದರೆ ಸಾಲದು, ಹಾಕೊಳ್ಳಿ. ಇದರಿಂದ ಹೆಚ್ಚು ಹಣ್ಣಾದ್ರೂ ಹಾಕಿಲ್ಲ. ಸುಮಾರು ಇಟ್ಟಿದ್ದೆಲ್ಲ ಉದುರಿ ಉದುರಿ ಹೋತತೆ. ಎಷ್ಟಾದರೂ ನಮಗೆ ಸಿಕ್ಕೋದು ಕಡಿಮೆ ಲೆಕ್ಕದ್ದೇ. ಎಳತ್ತಳತ್ತ ಮೆಡಿಯೇ ಉದುರೋದಡಿ ಎಂತ ರೋಗಗಳು ಯಾರಿಗಂತೂ. ಇಷ್ಟ ಹಣ್ಣಾದ್ರೆ ಸಾಕು, 2 ದಿನಪ್ಪ ಕೆಂಪಾಗುತ್ತೆ ಮತ್ತೆ. ಇಲ್ಲದ್ರೆ ಮಕ್ಕಳಿಗೆ ಒಟ್ಟಿಗೆ ರಜೆ ಕೊಡತಾರೆ ಸಮಾಧಾನ ಆಗುತ್ತಿಲ್ಲ. ಆದದ್ದು ಕಂಡ್ರೆ ಸಿಸಿಲಿ ಇಡೀ ಊರಿಂಗೇ ಸಾಕು, ಅಷ್ಟು ಇಟ್ಟಿದ್ದು. ಉಳ್ದದ್ದು ಮಾತ್ರ ಇದು 4 ಜೊಂಕೆ ಅಲ್ಲ. ವಿಷ ಬಿಟ್ಟು ಇಲ್ಲೇ ವಿಷ ಬಿಟ್ಟು ಮಾಡ್ತಿದ್ದೆಲ್ಲ ಉಳಿತಿತ್ತು. ಹಾಗೆಲ್ಲ ಕೃತ್ರಿಮ ಮಾಡಿ ಬೇಡ ಅಲ್ಲಿ. ಹಿಂಗೆ ಹಣ್ಣಾದರೆ ಲಾಯಕ್ಕೆ ಇಕ್ಕಿದೆ. ಅಯ್ಯ ಮುಂಡಿ ಜಕ್ಕ ಕೊಯ್ಕೊನಪ್ಪ ಬಾ. ಮುಂಡಿ ಜಕ್ಕ ಹಣ್ಣಿದ್ದ ನೋಡುವ ಅಲ್ಲಿ, ಅಥವಾ ಮುಂಡಿ ಜಕ್ಕ ಇದ್ದರೆ ಮೆಣಸುಗಾಯಿ ಮಾಡ್ಲತ್ತು. ಎರಡು ಮುಂಡಿಯಕ್ಕೆ ಹಣ್ಣಿ ಆದಂಗೆ ಕಾಣ್ತು, ನೋಡುವ ಇದ. ಈಟು ಗೊಬ್ಬರ ನೀರು ಎಂತ ಹಾಕಿದ್ದಿಲ್ಲ, ಅದಕ್ಕೆ ಇಡಿಗಾದಷ್ಟು ಅದು ಮಾಡಿ ಕೊಟ್ಟತ್ತಿದೆ. ಒಳ್ಳೆ ಹಣ್ಣಲ್ಲದ. ಯಾಕಂದ್ರೆ ಈ ಜೊಟ್ಟಿನ ತಲೆಯ ಪೀಂಟಿಸ್ಕೊಂಡಿದ್ದರೆ ದೊಡ್ಡ ಆಗುತ್ತಿತ್ತು, ಸಾಕು ಅಷ್ಟು ದೊಡ್ಡದು. ಇಲ್ಲಿ ಇನ್ನೊಂದು ಈಟೆಂತ ಹಾಕದ್ದಪ್ಪದಲ್ಲಿ ಸಂಪೂರ್ಣ ಸಾವಯವ ಮಾಡಿದ್ರೆ ಇದ ಮೊನ್ನೊಂದು 2-3 ವಾಚಿಗೆ ಸಸಿಲು ಸಿಕ್ಕಿತ್ತು. ಇದೊಳ್ಳೆ ಹಣ್ಣು, ಸದಾ ಇದು ಒಳ್ಳೆ ಪರಿಮಳ. ಇದು ಹಣ್ಣು ಆಗಿದೆ ಎಂಬ. ಈ ಬಲ್ಲೆ ಎಲ್ಲ ಹೆಚ್ಚಿಗೆ ಕಡಿದರೆ ಹಂದಿಗೆ ಗೊಂತಾವುತು ಇಲ್ಲಿ ಇದ್ದೋಳಿ. ಹಿಂಗೆ ಬಲ್ಲೆ ಬೇಕು ನಾವು ಸಿಕ್ಕಿಕ್ಕಾರೆ. ಇದರಲ್ಲಿ ಇದ್ದೀದ, ಅಲ್ಲಿ ಇದ್ದು ಒಳ್ಳೆ ಒಂದು ಹಣ್ಣಿನ ಸಸಿಯಕ್ಕೆ ಬಳ್ಳಿ ಹುಟ್ಟುತ್ತದೆ. ಹಾಕುವ ಪರ್ಷ ಹಣ್ಣು ಅಲ್ಲಿ 1-2-3 ಇದ್ದು. ಮಕ್ಕ ಶನಿವಾರ ಆದಿತ್ಯವಾರ ಬಂದು ಕೈ ತೊಳ್ಳ ನೀರಿದ್ದು ಇಲ್ಲಿ ಮುಂಡಿಯಕ್ಕೆ ಹಲಸಿನೆಲ್ಲ ತಿನ್ಲಿಕ್ಕೆ ಹೋಗ್ತಾ ಜಾಗೆ.
ಇಂದು ನಾವು ಇದೆಲ್ಲ ಮನೆಗೆ ಕೊಂಡೊಪ್ಪದು. ಮಕ್ಕ ಮನೆ ಬಂದಪ್ಪ ಮನೇಲಿ ಹಾಕಿ ಚೋಳಿಗೆತ್ತಿ ತಿನ್ನಲಿ ಹೇಳಿ ದೃಶ್ಯಗಳೆಲ್ಲ ನೋಡಿಕೊಂಡು ತಿಂಬಲ್ಲ. ಅದಕ್ಕೊಂದು ಗಮ್ಮತ್ತು ಬೇರೆ ಇದ್ದು ಮಾತ್ರ. ನೋಡಿ ಎಂತ ಒಂದು ಸುಂದರವಾದ ಪ್ರಕೃತಿ. ಇಂದು ಹಕ್ಕಿಗಳ ಚಿಲಿಬಿಲಿ ಕೇಳಿ. ಸೂರ್ಯ ಕಂತಿನ ಚೂರು ಮೋಡ ಇದ್ದು ಅದನ್ನ ಆಚೆ ಗುಡ್ಡೆಲ್ಲ ಅಷ್ಟು ಚಂದ ಕಾಂಗೋಳಿ ಹೇಳಿಡಿಯ. ಈಗ ನಮ್ಮ ಸೈರಸ್ ನೋಡಿ ಎಲ್ಲ ನೋಡುದು. ಅದಕ್ಕೆ ನಡ್ಕೊಂಡು ಬಂದು ಬಚ್ಚಿತದಕ್ಕೆ ಗುರು ಕುಡಿಲಿ ಕುಡಿಯಲು ನೀರಿಲ್ಲ ಅದಕ್ಕೆ ಎಂದು. ನಿಂಗೊಂದು ವಿಷಯ ಗೊಂತಿದ್ದ ಮದಾಗಿ ಹೇಳ್ತೀನಿ. ಹಿಂಗೋ ಪುರುಸೊತ್ತಿದ್ದಾನೆ. ಪುರುಸೊತ್ತಿದ್ದರೆ ಒಂದು ವಿಷಯ ಹೇಳ್ತೆ. ಹೇಳಿದ್ರೆ ಈ ಕೆಲವು ಸರ್ತಿ ಪೈಸೆ ಅಡವಡಿಂದ ಒಳ್ಳೆ ಮರ್ಯಾದೆ, ಕೆಲವು ತಪ್ಪುಗ ಸರಿಯಪ್ಪ ಕ್ರಮ ಎಲ್ಲ ಇದ್ದು. ಹೇಳಿದ್ರೆ ಈಗೆಲ್ಲ ವಾಹನಲ್ಲೆಲ್ಲ ಹೋಗೋದೆಲ್ಲ ಯಾವಾಗಲೂ ಜಾಗ್ರತೆ ಬೇಕು. ಕೆಲವು ಸರ್ತಿ ತಪ್ಪು ಇದ್ದರೆ ತಪ್ಪಿರುತ್ತು, ಕೆಲವು ಸರ್ತಿ ಸರಿ ಇದ್ದರೂ ತಪ್ಪು ಮಾಡ್ತವು. ಹೇಳಿದ್ರೆ ಪ್ರತಿ ಊರಲ್ಲಿಯೂ ಪೊಲೀಸ್ ಸ್ಟೇಷನ್ ಇರ್ತು. ಪೊಲೀಸ್ ಸ್ಟೇಷನ್ ಇದ್ದರೆ ಪೊಲೀಸಿಗೆ ಹೋಗಿ ಹೆಂಗಿದ್ರೆ ತಿಂಗಳಿಗೆ ಇಂತಿಷ್ಟು ಒಂದು ಊರ್ಲಿ ಕೇಸ್ ಹಾಕೊಳ್ಳಿರ್ತು. ಒಂದು ಕೇಸ್ ಇಲ್ಲದ್ರೆ ಆ ಊರು ಬಾರಿ ಒಳ್ಳೇದು. ಅಥವಾ ತಿಂಗಳಿಗೆ ಒಂದು 10, 30, 50 ಕೇಸ್ ಬಂದಿಲ್ಲ ಹೇಳಿ ಆದ್ರೆ ಅಲ್ಲಿ ಜನ SIO ಪೊಲೀಸುಗಳ ಸರಿ ಇಲ್ಲ ಹೇಳಿಯೋ ಅವತ್ತು ಅರ್ಥ. ಮತ್ತೆ ಕೆಲವು ಸರ್ತಿ ಎಂತ ಅವತ್ತು ಹೇಳಿದ್ರೆ ಸ್ಟೇಷನ್ ಇದರಲ್ಲಿ ಫಂಡ್ ಬೇಕಾಗುತ್ತು. ಗೌರ್ಮೆಂಟ್ ಇಲ್ಲಿ ಪೈಸೆ ಇಲ್ಲದರೆ ಈ ತಿಂಗಳು ಇಂತಿಷ್ಟು ಪೈಸೆ ಮಾಡಿಕೊಳ್ಳಿ ಒಂದು ಸ್ಟೇಷನ್ ಅದು ಒಂದೊಂದು ಸ್ಟೇಷನ್ಗೆ 50,000 ಸಾವಿರ ಮಾಡಿಕೊಡ್ಲೆ ಗೌರ್ಮೆಂಟೇ ಆರ್ಡರ್ ಮಾಡ್ತಪ್ಪ. ಹಾಗೆ ಕೆಲವು ದಿಕ್ಕೆಲ್ಲ ಹೆಂಗೆ ಹೇಳಿದರೆ ಮಂಗಳವಾರ ಗಸ್ತು ತಿರುಗೋದು ಸ್ಟೇಷನು, ಕೆಲವು ಊರ್ಲಿ ಶುಕ್ರವಾರ. ಮತ್ತೆ ತಿಂಗಳಿನ ಇದಾತೋಳಿ ಆದರೆ ತಿಂಗಳ ಕಡೆ 25ನೇ ತಾರೀಕಿನ 30ನೇ ತಾರೀಕಿನವರೆಗೆ ಪೊಲೀಸುಗ ರೌಂಡ್ ಹೊಡೆದು ಒಂದು ಫೈನ್ ಹಾಕೋ ಕಾರ್ಯಕ್ರಮ ಇದ್ದು. 1 ತಾರೀಕಿಂದ 25 ತಾರೀಕಿನವರೆಗೆ ತೊಂದರೆ ಇಲ್ಲ. 25 ತಾರೀಕಿನ 30 ತಾರೀಕಿನವರೆಗೆ ಗಸ್ತು ತಿರುಗುತ್ತವು ಕಾಯಮ್ಮು. ಅಲ್ಲೇ ತಿಂಗಳಿಗೆ ಒಂದು 50-100 ಕೇಸ್ ಹಾಕೊಂಡಿದ್ರೆ ಅಷ್ಟು ಕೇಸ್ ಹಿಡಿಯಲೇಬೇಕು. ಮತ್ತಲ್ಲಿ ಗುರ್ತ ಪರಿಚಯ ಹಂಗೆಲ್ಲ ಇಲ್ಲೇ ಆದರೂ ಸಣ್ಣ ಮಟ್ಟಿಗೆ ಇರ್ತು. ಹಾಗೊಂದಲ್ಲಿ ವಿಷಯ ಅಂತ ತಗೊಂತಿದ್ದ. ಅಮಿತಾಬ್ ಬಚ್ಚನ್ ನಮ್ಮವರಿಗೆ ಒಂದು ಪಿಕ್ಚರ್ ಶೂಟಿಂಗ್ಗೆ ಬಂದದ್ದು, ಸಿನಿಮಾ ಶೂಟಿಂಗ್ ಅಮಿತಾಬ್ ಬಚ್ಚನ್ ಬಂದದ್ದು. ಹೇಳಿ ಅಮಿತಾಬ್ ಬಚ್ಚನ್ ಊರಲ್ಲಿ ಎಲ್ಲ ದೊಡ್ಡ ಪೇಟೆಯಲ್ಲಿ ಲೆವೆಲ್ ಮಾರ್ಗ 4, 5, 10 ಇಚ್ಚೆ ಹೋಪ ಮಾರ್ಗ ಅಲ್ಲ. ನಮ್ಮ ಹಳ್ಳಿ ಮಾರ್ಗ ಹೇಳಿದ್ರೆ ಸಪೂರ ಮಾರ್ಗ. ಹೋಪದು ಅದೇ ಮಾರ್ಗಲ್ಲಿ, ಬಪ್ಪದು ಅದೇ ಮಾರ್ಗಲ್ಲಿ. ಹಿಂಗೆ ತಿರ್ಗಾಸುಗೋ, ಟರ್ನುಗೋ, ಚಡವು, ಇಳಿಯೋದು ಎಲ್ಲ ಇದ್ದಿದ. ಹಂಗೆ ಅಮಿತಾಬ್ ಬಚ್ಚನ್ ಹಿಂಗೆ ಎಂತಾತು ಹೇಳಿದ್ರೆ ಈ ಗುಡ್ಡಗಾಡು ತಿರ್ಗಾಸಲಿ ಸಪೂರ ಮಾರ್ಗಲ್ಲಿ ಒಂದು ಡ್ರೈವಿಂಗ್ ಮಾಡಿಕೊಳ್ಳಿ ಒಂದು ಆಸೆ ತೋರಿತ್ತು. ಹಂಗ ಆಸೆ ತೋರಿಯಪ್ಪ ಯಾವತ್ತು ಈಗ ಶೂಟಿಂಗ್ ಬಪ್ಪಗ ದೊಡ್ಡ ಒಂದು ಲಾಡ್ಜಲ್ಲಿ ರೂಮ್ ಹೋಗಕ್ಕೆ, ಹಳ್ಳಿಲಿ ಶೂಟಿಂಗ್ ಅಪ್ಪದು. ಹಂಗೆ ಲಾಡ್ಜಿಂದ ಹಳ್ಳಿಗೆ ಬಪ್ಪಗ ನನಗೆ ಡ್ರೈವಿಂಗ್ ಮಾಡಿಕೊಳ್ಳಿ ಆಯ್ತು. ಹಾಗೆ ಕಾರು ಡ್ರೈವರ್ ಇದೆ, ಹಿಂದನ ಸೀಟಲ್ಲಿ ಹೀಗೆ ಕೈ ಹಾಕಿ ಕೂಪದು ಅಮಿತಾಬ್ ಬಚ್ಚನ್ ಯಾವಾಗಲೂ. ಒಂದು 27ನೇ ತಾರೀಕಿಗೆ ಎಂತ ಆತು ಹೇಳಿದ್ರೆ ಅಮಿತಾಬ್ ಬಚ್ಚನ್ ಹಿಂಗೆ ಆತು ಈ ಸಪೂರ ಮಾರ್ಗದಲ್ಲಿ ಡ್ರೈವಿಂಗ್ ಮಾಡಿದ್ರೆ ಹೆಂಗಾಕು ಹೇಳಿದ್ರೆ ಅಮಿತಾಬ್ ಬಚ್ಚನ್ ಕಾರು ದೊಡ್ಡ ಹಡಗಿನಂಗಿಪ್ಪ ಕಪ್ಪು ಮಣ್ಣದ ಕಾರು. ಅದಕ್ಕೆ ಸುಮಾರು ಬಲ್ಬು ಎಲ್ಲ ಇದ್ದು, ಕನ್ನಟಿ ಎಲ್ಲ ಹಿಂಗೆ ಎಂತರ ಒಂದು ಕಪ್ಪು ಚೀಟ ಅಂಟು ಸುತ್ತಿಲಿಯೋ ಹಾಂಗಿಪ್ಪದು ಈ ಊರ್ಲಿ ಹಾಕಲಾಗಳಿದ್ದು. ಅದಕ್ಕೆ ಫೈನ್ ಆಗುತ್ತೋ ಬಿಳಿ ಕನ್ನಟಿ ಹಾಕೊಳ್ಳಿ. ಹೆಡ್ಲೈಟ್ ಕಾರಿಗೆ ಒಂದು 2 ಹಿಂಗೆ ದೊಡ್ಡಕ್ಕಿದ್ದೆ ಎದುರು.
ಅದು ಕೆಲವು ಊರಲ್ಲಿ ಆಗುತ್ತಿಲ್ಲ, ಹಂಗೆ ಹೆಡ್ಲೈಟ್ ಎಲ್ಲ ಹೆಚ್ಚಿಗೆ ಹಾಕಿದರೆ ಫೈನ್ ಹಾಕುತ್ತವೆ ಪೊಲೀಸುಗ. ಅದು ಫೈನ್ ಹಾಕೋದು 25 ತಾರೀಕಿನ 30 ತಾರೀಕಿನವರೆಗೆ ಮಾತ್ರ, ಮತ್ತೆ ಯಾವಾಗಲೂ 20 ಎರಡಲ್ಲ 4-20. ಹಂಗೆ ಶೂಟಿಂಗ್ ಮಾಡ್ತಾ ಜಾಗಿಗೆ ಅಮಿತಾಬ್ ಬಚ್ಚನ್ಗೆ ಬಪ್ಪಗ ಡ್ರೈವಿಂಗ್ ಆನ್ ಮಾಡ್ತೇಳಿ ಹೇಳಿತ್ತು. ಎಲ್ಲ ಹಿಂದಿಲೆಪ್ಪ ಡ್ರೈವರ್ ಹಿಂದನಕ್ಕೆ ಹೋಗ್ಲಿ ದನಿ ಬಿಡುವಾಗ ಎದುರು ಕೂಪದ ಹೆಂಗೆ ಹಂಗೆ ಡ್ರೈವರ್ ಅಮಿತಾಬ್ ಬಚ್ಚನ್ ಕೂರ್ತಾಂಗೆ ಹಿಂದನ ಸೀಟಿಲಿ ಕೂದತ್ತು. ಅಮಿತಾಬ್ ಬಚ್ಚನ್ ಚಂದಕ್ಕೆ ಈ ಸಪೂರ ಮಾರ್ಗಲ್ಲಿ ದೊಡ್ಡ ಹಡಗಿನಂಗಿಂತ ಕಾರಿನ ಬಿಟ್ಟುಕೊಂಡು ಬಂತು, ಪೀಂ 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 ಹೇಳಿ ಹಾರ್ನ್ ಮಾಡಿಕೊಂಡು. ಅಷ್ಟಪ್ಪಾಗ ನಮ್ಮ ಅಲ್ಲಿ ಆ ಲೆವೆಲ್ ಮಾರ್ಗ ಇದ್ದಾನೆ ಮಾವಿನ ಮರ ಇಪ್ಪಲ್ಲಿ, ಅಲ್ಲಿ ತನೀಲಿ ಪೊಲೀಸಿಗೆ ನಿಂದೊಂಡಿತ್ತಿದ್ದವು. ಹೇಳಿದ್ರೆ ಬೆಸಿಲಿಲ್ಲಿ ಹಿಡಿಯಲಕ್ಕೂ ಬಂಗ ತಂಗ ತನೀರು ದೊಡ್ಡ ಮರದಡ್ಡಿಲಿ ಪೊಲೀಸಿಗೆ ನಿಂಬಕ್ರಮ್ಮ ಅಲ್ಲಿಗೆ ತೆಪ್ಪಾಗ ಹಿಂಗೆ ಕೈ ಮಾಡಿದೆವು. ಅಮಿತಾಬ್ ಬಚ್ಚನ್ ಹಿಂಗೆ ಅರ್ಧದಲ್ಲಿ ಕೈ ತೋರಿಸ್ತೊಳ್ಳೆ ವಿಷಯ ಗೊಂತಿಲ್ಲ, ಆದ್ರೆ ಪೊಲೀಸಿಗೆ ಹಿಂಗೆ ಸ್ಟಾಪ್ ಹೊಳ್ಳಿ ತೋರಿಸಿ ಅಪ್ಪಗ ಕರೆಂಗ ಬಂದು ನಿಲ್ಲಿಸಿತ್ತು. 2 ಪೊಲೀಸ್ಗೆ ಮಾತ್ರ ಇದ್ದದಲ್ಲಿ. SI ಅಷ್ಟು ದೂರ ಇದ್ದು ಹಿಂಗೆ ಬಗ್ಗೆಲ್ಲ ನೋಡಿದೆವು. ಎಂತಲ್ಲಪ್ಪ ಡ್ರೈವರಿಂಗ್ ಎಂತ ಹೇಳಿಕೊಳ್ಳಿ, ಇವಕ್ಕೆ ಗೊಂತಿದ್ದ, ಇವಕ್ಕೆ ಕನ್ನಡ ಮಾತ್ರ ಗೊಂತು ಪೊಲೀಸ್ ಅವಕ್ಕೆ. ಅದು ಹಿಂದಿಲಿ ಹೇಳಿತ್ತು, ಹಿಂಗೆ 1 ತಿಂಗಳು ಹಿಂಗೆ ಬಂದದು, ಹಿಂದೆಂಗೆಲ್ಲ ಓನರೇ ಬಿಡಕೊಳ್ಳಿ ಆತು, ಹಂಗೆ ಅವು ಬಿಡ್ತೇಳಿ ಅವು ಬಿಟ್ಟದ. ಅವನು ನಿಜವಾಗಿ ಅವನು ಡ್ರೈವರ್, ಅವನು ಹಿಂದೆ ಕೂಯ್ದೆ, ಲೈಸೆನ್ಸ್ ಅವಕ್ಕೂ ಇದ್ದು ನನಗೂ ಇದ್ದೋಳಿ. ಅಷ್ಟಪ್ಪಾಗ ಎಂತರ ಹೇಳಿದ್ದು ಹಿಂದಿಲಿ ಹೇಳಿದ್ದೆ. ಈಗ ಹಿಂದಿ ಹೇಳಿದ್ದು ಪೊಲೀಸ್ ಹೋಗೋ ಗೊಂತಾತಿಲ್ಲ. ಅದೆಲ್ಲ ಆಗುತ್ತಿಲ್ಲ. ಬಂದು ಫೈನ್ ಕಟ್ಟಬೇಕು. ನಿಂಗೆ ಕಪ್ಪು ಗ್ಲಾಸ್ ಹಾಕಿದ್ದಿಲ್ಲಿ, ಹೆಡ್ಲೈಟ್ 2 ಇದ್ದು, ಸ್ಪೀಡ್ ಇದ್ದು, ಕರೆಯಲಿಜಿ ಮಡಗಿದ್ದಿಲ್ಲ ಗಾಡಿಯ ಎಲ್ಲ ಫೈನ್ ಮಾಡಿಕೊಳ್ಳಿ. ಎಂತ ಹೇಳಿದಿಲ್ಲ, ಇವಕ್ಕೂ ಗೊಂತ ಇಲ್ಲ ಅವಕ್ಕೂ ಗೊಂತ ಇದ್ದಿಲ್ಲ. ಅವು ಕನ್ನಡಿ ಡೌನ್ ಮಾಡಿ ಜಡ್ನ ಕ್ಲೋಸ್ ಮಾಡಿ ಒಳಗೆ ಕೂದವು. ಈಚೆ ಪೊಲೀಸಿನ ಜೀಪಿನ ಹತ್ರ ಒಂದು SI ಹತ್ರ ಹೇಳಿದ್ದು ಪೊಲೀಸ್, 6 ಒಳಿ ಗೊಂತಿಲ್ಲ. ಎಂತೋ ಹೇಳಿದೆವು, ಹೇಳಿದ್ದಂಗೋಗಿ ಅರ್ಥವೂ ಆಯ್ದಿಲ್ಲ ಹೇಳಿ. ಅಷ್ಟಪ್ಪ ಊರಿನ ಮಕ್ಕಳು ಎಂತ ಇದು ಹೇಳಿದರೆ, ಈ ಕಾರು ಕಂಡಪ್ಪಲ್ಲಿ ಜನ ಹರದೊಳಿಗುಂತ ಇದು 5 ನಿಮಿಷಲ್ಲಿ ಜನ ಒಂದು 100, 200, 500 ಜನ ಬಾಯಿಂದ ಬಾಯಿಗೆ ಹೆಸರು ಸುದ್ದಿ ಹೋಗಿ ಎಲ್ಲ ಜನ ಈ ಪೊಲೀಸ್ಗೆ ಕಾರು ನಿಲ್ಲಿಸಿ ಅಲ್ಲಿಗೆ ಒಂದು 2,000 ಜನ ಸೇರಿದವಳ. ಅಷ್ಟಪ್ಪ ಒಂದು ಪೊಲೀಸಿನ ಹತ್ರ ಹಿಂಗೆ ಕೇಳಿಯಪ್ಪ, ಎಂತ ಇಷ್ಟು ಜನ ಸೇರ್ತವು ಅಮ್ಮ, ಎಚ್ಚೆಯಿಂದ ಬೇಗ ಬಪ್ಪಳೆ ಮೇಘನೆ ಎಸ್ ಬಿ ಎಲ್ಲರೂ ಬರಕು, ಭಯಂಕರ ಜನ ಸೇರ್ತವೆ, ಎಂತ ತೊಂದರೆ ಇದ್ದು ಬೇಗ ಬರಕೊಳ್ಳಿ ಫೋನ್ ಮಾಡಿತಾಳೆ. ಒಂದು ಊರಿನವರಿದ್ರೆ ಪೊಲೀಸಿಗೆ ಹೇಳ್ತಾಳೆ ಎಂತರ ಕತೆ ಹೇಳಿ. ಅದು ಅಮಿತಾಬ್ ಬಚ್ಚನ್ ಕಾರು ಬಿಡೋದು, ಅಮಿತಾಬ್ ಬಚ್ಚನ್ ಹೇಳಿ. ಅಮಿತಾಬ್ ಬಚ್ಚನ್ ಹೇಳಿದರೆ ದೊಡ್ಡ ಜನ ಅಲ್ಲಿ ಗೊಂತಿದ್ದೆ ಪೊಲೀಸಿಗೆ. ಹಾಗೆ 2 SI ಹತ್ರ ಬಂದಿಕ್ಕಿ ವಿಷಯ ಅಂತ ಗೊಂತಿದ್ದ. ಜನ ತುಂಬಾ ಸೇರ್ತಾ ಇದ್ದವು. ಅಮಿತಾಬ್ ಬಚ್ಚನ್ ಡ್ರೈವರ್ ಆಗಿದ್ದು, ಹಿಂದೊಂದು ಜನ ಕೂಯ್ದು, ಎಷ್ಟೋ ದೊಡ್ಡ ಮನುಷ್ಯ ಆಗಿರಬೇಕು, ನಾವು ಹಿಡಿದು ಸೋತತ್ತು ಈ ಗಾಳಿ. ಹೆಂಗೆ ಅಮಿತಾಬ್ ಬಚ್ಚನ್ ಡ್ರೈವರ್ ಆಗಿದ್ದರೆ ಆ ಹಿಂದೆ ಕೂದ ಮನುಷ್ಯ ಎಷ್ಟು ದೊಡ್ಡದಾದಿಕ್ಕಿಕ್ಕು. ಹಾಗೆ ನಾವು ಹಿಡಿದದ್ದು ತಪ್ಪ, ಅವರಿಗೆ ಬೇಗ ಬಿಡಕೊಳ್ಳಿ ಪೊಲೀಸ್ ಹೇಳು. ಅದು ಹಿಂದಿಲಿ ಮರ್ಯಾದೆಗೆ ಹೇಳಿದ್ದಪ್ಪ, ಇದಾನು ಡ್ರೈವರ್ ಹಿಂದೆ ಕೂದದ್ದು, ಅಮಿತಾಬ್ ಬಚ್ಚನ್ ಒಂದು ಇಂಟ್ರೆಸ್ಟ್ ಇಲ್ಲಿ ಇಂದು ಕಾರು ಓಡಿಸಿದ್ದವಳಿ, ಇದಕ್ಕೆ ಬೋಟ್ಲಂಗೆ ತಲೆಗೆ ಹೊಕ್ಕಂದು ಹಂಗ ಆಗುತ್ತ ಒಳಿಗೆಲ್ಲ ಸರ್ತಿ. ಅಮಿತಾಬ್ ಬಚ್ಚನ್ ದೊಡ್ಡದು ಅದರ ಡ್ರೈವರ್ ಒಳಿ ಮಾಡಿತ ಪೊಲೀಸ್. ನಮ್ಗೆ ಈ ಗೌರ್ಮೆಂಟು ಸರ್ಕಾರದಲ್ಲಿ ಉದ್ಯೋಗ ಇಪ್ಪ 5 ಭಾಷೆ ಕಲ್ತ್ಕೊಂಬೋದು ಒಳ್ಳೇದು. ಕನ್ನಡ, ಹಿಂದಿ, ಇಂಗ್ಲೀಷು, ಮಲಯಾಳ, ತಮಿಳು, ಈ 4-5 ಭಾಷೆ ಎಲ್ಲದಕ್ಕಿಂಗೂ ಗೊಂತಿಪ್ಪ ಭಾಷೆ ಹೇಳಿ. ಈಗೆಲ್ಲ ಎಂತ ತೊಳೆಲೆ ಅಲ್ಪಸಂಖ್ಯಾತಗಳಿಗೆ ಹಿಂದುಳಿದ ಬಳಿ ಕೆಲಸ ಕೊಡೋಗ ಹಿಂಗೆಲ್ಲ ಆಗುತ್ತು. ನಮಗೆ ಎಲ್ಲ ಸರ್ಕಾರಿ ಉದ್ಯೋಗ ಇದರಲ್ಲಿದೆ, ಎಲ್ಲಾ ಭಾಷೆ ಗೊಂತಿಪ್ಪವಿದ್ದರೆ ಒಳ್ಳೇದು ಹೇಳಿ. ಕಾಂಬೋ ಅಮಿತಾಬ್ ಬಚ್ಚನ್ ದೊಡ್ಡದಾರ ಡ್ರೈವರ್ ಮಾಡಿತದ ಪೊಲೀಸು. ಹರೇ ರಾಮ್.